ನಮ್ಮ ಸಹೋದರಿ ಪತ್ನಿ ಹೌದು, ಅವರ ಜೀವನದಲ್ಲಿ ಮಾಡಿದ ಎಲ್ಲ ಉಪಕಾರಕ್ಕಾಗಿ ನಾನು ಕೊಂಡಾಡುತ್ತೇನೆ. ನಮ್ಮ ಆಯುಷ್ಕಾಲು ಕರ್ತನೆ, ಅದು ನಿನ್ನ ಕೃಪೆ ಆಗಿದೆ ಕರ್ತನೆ. ಹೌದು, ನಮ್ಮ ಸಹೋದರಿ ಬೇಬಿಯವರ ಜೀವನದಲ್ಲಿ ಮಾಡಿದ ಎಲ್ಲ ನಿನ್ನ ಉಪಕಾರ, ನಿನ್ನ ಸಹಾಯ, ಆರೋಗ್ಯ ಹೊಂದಿದ್ದಾರೆ. ಹಾಗೆ ಅನೇಕ ಕಷ್ಟಗಳು, ಹಿಂಸೆಗಳು, ಅನೇಕ ರೀತಿಯ ಅವರ ಜೀವನದಲ್ಲಿ ಬಂದಿರಬಹುದು ಕರ್ತನೆ. ಆದರೆ ಯೇಸುವೆ ಅವರು ಒಂದಿಗಿದ್ದುಕೊಂಡು ಇದುವರೆಗೂ ಕರ್ತನ ನಡೆಸಿ ಬಂದಿದೆ. ಹೌದು, ಹೊಸ ವರ್ಷ ಅವರಿಗೆ ಕೊಟ್ಟಿದೆ, ಸ್ತೋತ್ರ ಕರ್ತನೆ. ಅವರನ್ನು ನಾವು ಇವಾಗ ನಿನ್ನ ಕೃಪೆ ಅವರನ್ನು ನಡೆಸಲಿ, ಉತ್ತಮ ಆರೋಗ್ಯ ಕೊಟ್ಟು ವರ್ಷಗಳು ಕರ್ತನೆ ಅವರು ಇರೋದೊಂದಿಗೆ ಜೀವನ ಮಾಡುವಂತ ಕೃಪೆ ಅವರಿಗೆ ಅನುಗ್ರಹಿಸ್ತಾರ್ತಾನೆ. ಇವೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಬೇಕಾದ್ರೆ ಯೇಸು ಮುಂದಾದ ನಾಮದಲ್ಲಿ ಬೇಡಿಕೊಟ್ಟು ನಮ್ಮ ದೇವರೇ ವಚನ ನೋಡುವ. ನಾವು ಆತನ ಸೃಷ್ಟಿಗಳಲ್ಲಿ ಉಂಟರಾದ ಪ್ರಥಮ ಫಲಗಳಾಗ್ತಾದೆವು. ಹಾಗಿರುವಾಗ ದೇವರ ವಾಕ್ಯ ಇರ್ತದೆ, ಎಲ್ಲ ಒಳ್ಳೆಯ ದಾನ ಅದು ದೇವರಿಂದಲೇ ಸಿಗುವಂಥದ್ದು. ಅಂದರೆ ಮನುಷ್ಯನ ಜೀವನ ಅದು ದೇವರ ಒಂದು ಆಶೀರ್ವಾದ. ಅಂದರೆ ದೇವರು ಯಾವಾಗಲೂ ಒಳ್ಳೆಯವರು. ನಾವು ಈ ಭೂಮಿಯಲ್ಲಿ ಇರುವುದಾದರೂ ಕೂಡ ಅದು ದೇವರೇ ಕಾರಣ. ಯಾಕೆ ನಾವು ದೇವರ ಸೃಷ್ಟಿಯಾಗಿದ್ದೇವೆ. ನಮ್ಮ ದೇಹದಲ್ಲಿ 3 ಭಾಗಗಳಿವೆ. ಹಾಗೆ ಈ ದೇಹ ಮತ್ತು ಈ ಭೂಮಿ ಎಲ್ಲವನ್ನು ದೇವರು ಉಂಟು ಮಾಡಿದ್ದಾರೆ. ಹಾಗಿರುವಾಗ ನಮ್ಮ ಸಹೋದರಿ ಬೇಬಿಯವರು 60 ವರ್ಷದ ಒಂದು